Hi guys, welcome back to a new video. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ನಾನು ಹೊರಗಡೆ ಇದ್ದೆ, ಬಟ್ ಆದ್ರೂ ಈ ಒಂದು ವಿಡಿಯೋ ಮಾಡಲೇಬೇಕು ಅನಿಸ್ತು. ಏನು ಅಂತ ಹೇಳಿದ್ರೆ, ಈಗ ತುಂಬ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ ಏನು ಫೀಸ್ ಪೇಮೆಂಟು ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೆ ನೀವು ಕೂಡ ಫೀಸ್ ಪೇಮೆಂಟ್ ಕಂಪಲ್ಸರಿ ಮಾಡಲೇಬೇಕು. ನೀವು ಅಡ್ಮಿಷನ್ ಆಗಲಿ, ಈಗ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತೀರಾ, ನೀವು ಥರ್ಡ್ ರೌಂಡ್ಗೆ ಹೋಗಲ್ಲ, ನೀವು ಕೂಡ ಫೀಸ್ ಪೇಮೆಂಟ್ ಮಾಡಬೇಕು. ಅಥವಾ ನೀವು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ, ನೀವು ಕೂಡ ಈಗ ಏನು ಕಾಲೇಜ್ ಸಿಕ್ಕಿರುತ್ತೆ ನಿಮಗೆ ಫುಲ್ ಫೀಸ್ ಪೇಮೆಂಟ್ ಮಾಡಲೇಬೇಕು. ಮತ್ತು ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಒಂದಷ್ಟು ಅಪ್ಡೇಟ್ಸ್ ಇದೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸದ್ಯಕ್ಕೆ ಈಗ ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ಆಗಿದೆ. ನೆಕ್ಸ್ಟು ನಿಮಗೆ ಸಂಜೆ ಅಷ್ಟರಲ್ಲಿ ಫೈನಲ್ ಅಲಾಟ್ಮೆಂಟು ಆಗುತ್ತೆ. ಬಟ್ ಅಷ್ಟೊಂದು ನಿಮಗೆ ರ್ಯಾಪಿಡ್ ಚೇಂಜಸ್ ಏನೂ ಆಗಲ್ಲ, ಸ್ವಲ್ಪ 1.1% ಏನಾದ್ರು ಚೇಂಜಸ್ ಆಗಿದ್ರೆ ಆಗಲಿ, ಅದಿರಲಿ. ನೆಕ್ಸ್ಟು ಈಗ ಕಂಪಲ್ಸರಿ ನೀವು ಫೀಸ್ ಪೇಮೆಂಟ್ ಮಾಡಲೇಬೇಕು. ಈಗ ನೋಡಿ, ನಿಮಗೆ ಜಾಸ್ತಿ ಟೈಮ್ ಕೊಡಲ್ಲ. ಫಸ್ಟ್ ರೌಂಡಲ್ಲಾದರೆ ಜಾಸ್ತಿ ನಿಮಗೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾ ಬಂದರು. ಬಟ್ ಈಗ ಸ್ಟೂಡೆಂಟ್ಸ್ಗೆ ಪ್ರೋಸೆಸ್ ಗೊತ್ತಿರುತ್ತೆ, ಫೀಸ್ ಪೇಮೆಂಟ್ ಇರುತ್ತೆ, ಚಾಯ್ಸ್ ಎಂಟ್ರಿ ಇರುತ್ತೆ. ನೆಕ್ಸ್ಟು ಈಗ ಬರೋದೇನೆ ಚಾಯ್ಸ್ ಎಂಟ್ರಿ. ಅಲ್ಲಿ ನೀವು ಚಾಯ್ಸ್ 1ನ ಚೂಸ್ ಮಾಡಿದ್ರೆ ಫೀಸ್ ಪೇಮೆಂಟ್ ಮಾಡ್ತೀರಾ. ಚಾಯ್ಸ್ 4ನ ಚೂಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ KEA ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 4 ಯಾರೆಲ್ಲ ಚೂಸ್ ಮಾಡಬೇಕು, ನೀವು ಆಪ್ಷನ್ ಎಂಟ್ರಿ ಪ್ರೋಸೆಸ್ಸಿಂದನೇ ಎಕ್ಸಿಟ್ ಆಗೋದಕ್ಕೆ. ನೀವು ಸೀಟ್ ಅಂದರೆ ಸಿಕ್ಕಿರೋ ಸೀಟ್ನ ಡಿಲೀಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ನೋ, ಆ ಥರ ಆಪ್ಷನ್ನೇ ಇಲ್ಲ ನಿಮಗೆ. ನೀವು ಏನಾದರೂ ಥರ್ಡ್ ರೌಂಡ್ಗೆ ಹೋಗಬೇಕು ಅಂತ ಇದ್ದರೆ ನೀವು ಫೀಸ್ ಪೇಮೆಂಟ್ ಮಾಡಿ, ಚಾಯ್ಸ್ 1 ಚೂಸ್ ಮಾಡಿ, ಫೀಸ್ ಪೇಮೆಂಟ್ ಕಂಪಲ್ಸರಿ. ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿ. ಸೊ ಇನ್ನೂ ಟೈಮ್ ಇದೆ, ಇನ್ನೊಂದು 2 to 3 days ಟೈಮು ನಿಮ್ಗೆ ಇನ್ನೂ ಉಳಿದಿದೆ ನಿಮ್ಮ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಆಮೇಲೆ ನೋಡಿ, ನೀವು ಸ್ಟೂಡೆಂಟ್ಸ್ ನೋಡಿದ್ದೀನಿ ಲಾಸ್ಟ್ ಇಯರ್ ಕೂಡ ಫೀಸ್ ಪೇಮೆಂಟ್ ಮಾಡೋದಕ್ಕಾಗ್ತೇನೆ ತಮ್ಗೆ ಸಿಕ್ಕಿರೋ ಸೀಟು, ಚೆನ್ನಾಗಿರೋ ಸೀಟ್ ಸಿಕ್ಕಿದ್ರೂ ಫೀಸ್ ಪೇಮೆಂಟ್ ಮಾಡೋದಕ್ಕಾಗದೆ ಅವರು ಕಾಲೇಜ್ಗೆ ಅಡ್ಮಿಷನ್ ಆಗಿಲ್ಲ. ಆದ್ದರಿಂದ ಪದೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ನೀವು ಮಿಸ್ಟೇಕ್ಸ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗೆ ಇದು ಗೊತ್ತಿರಲಿಲ್ಲ ಅಂತ ಹೇಳ್ತೀರಾ. ಆಮೇಲೆ ಈಗ ನೋಡಿ, ಕೆಲವೊಬ್ರು ಹೇಳ್ತಾ ಇದ್ದಾರೆ ನನಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾ. ಆ ರೀತಿ ಆಗಲ್ಲ. ನಿಮಗೆ ಸ್ಟಾರ್ಟಿಂಗಿಂದನೇ ಹೇಳ್ತಾ ಇದ್ದೆ, ನಿಮಗೆ ಯಾವ ಸೀಟ್ ಸಿಕ್ಕಿದೆ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವುದಿದೆ ಅದೆಲ್ಲದೂ ನಿಮ್ಗೆ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಆಗಿರಬೇಕು. ಅಂಥ ಸೀಟ್ಸ್ ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತಿದೆ. ಬಟ್ ಇವಾಗ ನೀವು ನನಗೆ ಸಿಕ್ಕಿದೆ ಸೀಟು ಬಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋದಕ್ಕಾಗಲ್ಲ. ನೋಡೋದಕ್ಕೆ ಇವರು ಅಕಸ್ಮಾತ್ ಚಾಯ್ಸ್ 3 ಕೊಟ್ಟರೆ ತುಂಬ ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಯಾಕೆಂತ ಹೇಳಿದ್ರೆ ಮಿಸ್ ಆಗಿ ಈಗ ನೋಡಿ, ಬಟ್ ಅದು KEA ಕಡೆಯಿಂದ ಏನು ಮಿಸ್ಟೇಕ್ಸ್ ಇಲ್ಲ, ಅವರು ಮುಂಚೆನೇ ತಿಳಿಸಿದರೆ ನಿಮಗಿರೋದು ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಂತ. ಬಟ್ ಅದು ಇನ್ನೂ ಮುಂಚೆ ತಿಳಿಸಿದ್ರೆ, ಅಂದರೆ ಫಸ್ಟ್ ರೌಂಡ್ ಸ್ಟಾರ್ಟಿಂಗ್ ಮುಂಚೆನೇ ತಿಳಿಸಿದರೆ ಇನ್ನೂ ತುಂಬ ಯೂಸ್ ಆಗ್ತಿತ್ತು. ಕೊನೆಯಲ್ಲಿ ತಿಳಿಸಿದ್ದಾರೆ ಅವರು. ಬಟ್ ಏನು ಮಾಡೋದಕ್ಕಾಗಲ್ಲ. ಈಗ ಆಯುಷ್ನ ನಿಮ್ಮ ಒಂದು ಏನು CET ಅಂದರೆ ಇಂಜಿನಿಯರಿಂಗ್ ಜೊತೆನೇ ಸೇರಿಸಿದರೆ ಇದೊಂದು ಇಂಜಸ್ಟಿಸ್ ಅನಿಸ್ತು. ಸೊ ಇದನ್ನು ಒಂದು ಚೇಂಜ್ ಮಾಡಿದ್ರೆ, ಅಂದರೆ ಇವ್ರದೇ ಸಪ್ರೇಟು ಈಗ ಮೆಡಿಕಲ್ ಸ್ಟೂಡೆಂಟ್ಸ್ ಜೊತೆಗೇ ಫೈನಲ್ ರೌಂಡ್ ಅಲಾಟ್ಮೆಂಟ್ನ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ BMA ಸ್ಟೂಡೆಂಟ್ಸ್ಗೆ. ಸೊ ನೆಕ್ಸ್ಟ್ ಏನೆಲ್ಲ ಅಪ್ಡೇಟ್ಸ್ ಬರುತ್ತೆ ತಿಳಿಸ್ತೀನಿ. ಇದ್ರ ಜೊತೆಗೆ ಡಾಕ್ಯುಮೆಂಟ್ಸು ಸೊ ಯಾರೆಲ್ಲ ಡಾಕ್ಯುಮೆಂಟ್ಸು ರೆಡಿ ಮಾಡಿ ಇಟ್ಕೊಂಡಿಲ್ಲ, ನಿಮಗೆ ಇನ್ನೊಂದು 2 to 3 days ಇದೆ, ನೀವು ಕೂಡ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟು. ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮೈನ್ ಚಾನಲ್ಲಿ, ಸೊ KCT with HM ಅಂತ. ಅದರಲ್ಲಿ ಹೋಗಿ ಚೆಕ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು. 4 ಜೆರಾಕ್ಸು ಮತ್ತು ಒರಿಜಿನಲ್ಲು. ಕೆಲವೊಂದು ಕಾಲೇಜಲ್ಲಿ ಒರಿಜಿನಲ್ಲೇ ಇಸ್ಕೊತಾರೆ. ಆದ್ದರಿಂದ ನೀವು ಆ ಎಲ್ಲ ಡಾಕ್ಯುಮೆಂಟ್ಸ್ದು ಕಾಪಿ ಅಂದರೆ ಫೋಟೋನ ಒಂದ್ಸಲ ಫೋನಲ್ಲಿ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ಒರಿಜಿನಲ್ ಬೇಕು ಅಂತ ಹೇಳಿದ್ರೆ ಅದು ನೆಕ್ಸ್ಟು ಬೇರೆ ಪ್ರೊಸೀಜರ್ ಇದೆ. ಅಂದರೆ ಕಾಲೇಜ್ಗೆ ಒರಿಜಿನಲ್ ಕೊಟ್ಟ ಮೇಲೆ ನಿಮಗೆ ಮತ್ತೆ ಅದು ಒರಿಜಿನಲ್ ಬೇಕು ಅಂತ ಹೇಳಿದ್ರೆ ಅದು ಲೆಟರ್ ಬರೀಬೇಕು, ಮತ್ತು ಅವರು ಅಪ್ರೂವ್ ಮಾಡಬೇಕು. ಅದಾದಮೇಲೆ ಮತ್ತೆ ನೀವು ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಕಾಲೇಜ್ಗೆ ರಿಟರ್ನ್ ಮಾಡಬೇಕು. ಈ ಎಲ್ಲ ಪ್ರೋಸೆಸ್ ಇರುತ್ತೆ. ಆದ್ದರಿಂದ ನೀವು ಆ ಒಂದು ಜೆರಾಕ್ಸ್ನ ಜಾಸ್ತಿನೇ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಬಟ್ 4 copies ಜೆರಾಕ್ಸ್ ಕಂಪಲ್ಸರಿ, ಜೊತೆಗೆ ಅಟೆಸ್ಟೇಷನ್ಸ್ ಮಾಡಿಸ್ಲೇಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಅಟೆಸ್ಟೇಷನ್ ಮಾಡಿಸೋದಕ್ಕೆ ಹೋಗಬೇಡಿ, ಯಾರನ್ನೂ ಮಾಡೋದಿಲ್ಲ. ಬಟ್ ನೋಡಿ, ಆ ಒಂದು ಅಟೆಸ್ಟೇಷನ್ ಕಂಪಲ್ಸರಿ ಇರುತ್ತೆ. ಬಟ್ ಒರಿಜಿನಲ್ಗೆ ಮಾಡಿಸ್ಬೇಡಿ, ಜೆರಾಕ್ಸಿಗೆ ಮಾತ್ರ ಮಾಡಿಸಿ. ಇನ್ನೇನಾದರೂ ಬೇರೆ ಏನಾದರೂ ಅಪ್ಡೇಟ್ಸ್ ಬಂದರೆ ಖಂಡಿತವಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.